ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ 15 ಸಂಚಿಕೆಗಳಿಂದ ರಾಯರ 15 ಮಹಿಮೆಗಳನ್ನು ಕೇಳಿದ್ದೀವಿ. ಅವರ ದಿವ್ಯವಾದ ಅನುಗ್ರಹ ಆಗಬೇಕು ಅಂತಾದರೆ ಯಾವ ಶ್ಲೋಕಗಳನ್ನು ಪಾರಾಯಣ ಮಾಡಬೇಕು ಅದನ್ನೂ ಕೇಳಿದ್ದೀವಿ. ಇದೀಗ ಈ ಸಂಚಿಕೆಯಲ್ಲಿ ಒಂದು ಅಪರೂಪದ ರಾಯರ ಮಹಿಮೆ. ಎಷ್ಟೋ ಬಾರಿ ನಾವು ಗುರುಗಳ ಬಗ್ಗೆ ತಿಳ್ಕೊಳ್ದೆ ಹಾಗೇ ಜೀವನವನ್ನು ಕಳೆದು ಬಿಡ್ತೀವಿ. ಯಾವಾಗಲೂ ಸಿಕ್ತಾಗ ಅಯ್ಯಯ್ಯೋ ಗೊತ್ತಿದ್ರು ನಾನು ಹೋಗ್ಲಿಲ್ವಲ್ಲಪ್ಪ ಅನ್ನೋ ಭಾವ ಇರುತ್ತೆ. ಈ ಥರ ಎಲ್ಲ ಆಗಬಾರ್ದು ಅಂದರೆ ನಾವು ಕೇಳಿದ ಮೇಲೆ ಇವತ್ತಿಂದನೇ ನಾವು ಶುರು ಮಾಡಿಬಿಡ್ಬೇಕು. ರಾಯರ ಶ್ಲೋಕ ಪಾರಾಯಣ, ರಾಯರ ಮೇಲೆ ಭಕ್ತಿ ಶ್ರದ್ಧೆ ಎಲ್ಲ ಬೆಳೆಸ್ಕೊಂಡ್ಬಿಡ್ಬೇಕು. ಆ ಥರ ಒಂದು ಘಟನೆ ಇದೆ. ಹಾಗೆ ಮಹಿಮೆಯನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅನುಭವಿಸಬೇಕು ಅಂದರೆ ಈ ಶ್ಲೋಕಗಳ ಪಾರಾಯಣವನ್ನು ಮಾಡಬೇಕು. ಹಾಗಾದರೆ ಆ ಮೊದಲಿನ ಘಟನೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಒಬ್ಬರು ತಮ್ಮ ಅಜ್ಜಿಯ ಕಥೆಯನ್ನು ಹೇಳಿದ್ರು. ಏನಂತ, ಇವರ ಅಜ್ಜಿ ರಾಯರ ಮೇಲೆ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಹೊಂದಿರೋರು. ಅವರಿಗೆ ಸಂತಾನ ಆಗಬೇಕಾದ್ರೆ ರಾಯರ ಹತ್ರ ತಾವು ಸೇವೆಯನ್ನು ಮಾಡಿದ್ರು. ಇವ್ರು ಕುಲಗುರುಗಳು ಹೌದು, ಅಂದರೆ ಇವ್ರದ್ದು ರಾಯರ ಮಠನೇ. ರಾಯರ ವಿಶಿಷ್ಟವಾದ ಸೇವೆಯನ್ನು ಮಾಡಿದಾಗ 2 ಮಕ್ಕಳಾದ್ರು ಅವ್ರಿಗೆ. ಒಂದು ಗಂಡು, ಇನ್ನೊಂದು ಹೆಣ್ಣು. ರಾಯರ ಸೇವೆಯಿಂದ ಹುಟ್ಟಿದ್ದಲ್ವ, ರಾಘವೇಂದ್ರ ಅಂತ ಮಗನಿಗೆ ಹೆಸರನ್ನ ಇಟ್ಟರು. ಮಗಳಿಗೆ ಏನಂತ ಹೆಸರಿಟ್ಟಿರ್ಬೋದು? ರಾಯರ ಸೇವೆ ಮಾಡಿದ್ರಿಂದ ಹುಟ್ಟಿದ್ದಲ್ವಾ ಅಂದರೆ ರಾಘಮ್ಮ ಅಂತ ಹೆಸರಿಟ್ರಂತೆ. ಎರಡೂ ಕಡೆ ಆ ರಾಘ ಅನ್ನೋ ಒಂದು ಶಬ್ದ ಅಂತೂ ಕಾಮನ್ ಆಗಿ ಸೇರ್ಕೊಂಡ್ಬಿಟ್ಟಿದೆ. ರಾಯರ ಅನುಗ್ರಹದಿಂದ ಆಗಿದ ಮಗು ಹೆಸರಿಡ್ತೀನಿ ಅಂತ. ಸರಿ, ಇದಾದ ಮೇಲೆ ಅವರು ವರ್ಣಿಸ್ತಾ ಹೋಗ್ತಾರೆ. ಇವರ ತಂದೆ ಅಂದರೆ ರಾಘವೇಂದ್ರ, ಅವರ ಹೆಸರಿನ ತಂದೆ, ಅವರು ದಿವಂಗತರಾದರು. ತಂದೆ ಇಲ್ಲ, ಕೇವಲ ತಾಯಿ ಮತ್ತು ಸೋದರ ಮಾವನ ಜೊತೆಗೆ ಇವರು ವಾಸ. ಸ್ವಯಂ ಯಾರಿಗೆ ರಾಯರ ಅನುಭವ ಆಗಿದೆ ಅವರು ಹೇಳ್ತಾರೆ ಘಟನೆ. ನಂತರ ಇವರಿಗೆ ಉಪನಯನ ನಡಿಬೇಕಾಗಿತ್ತು. ಸೋದರ ಮಾವನೇ ನಿಂತು ತಾಯಿ ಎಲ್ಲ ಜವಾಬ್ದಾರಿನ ಹೊತ್ಕೊಂಡು ನಡೆಸಿದ್ರು. ಅದು ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆನ ಕಳ್ಕೊಂಡ್ರು ಅಂತ ಅರ್ಥ. ಅದಾದ್ಮೇಲೆ ನೋಡಿ, 20 ವರ್ಷ ರಾಯರ ಕಡೆ ಮುಖ ಹಾಕೂ ನೋಡಿಲ್ಲ. ಮಂತ್ರಾಲಯ ಗೊತ್ತೇ ಇಲ್ಲ ಅನ್ನೋ ಥರ ಇವ್ರು ವರ್ತನೆ. ಹಾಗಿದ್ದಾರೆ. 20 ವರ್ಷ ತಮ್ಮ ಕುಲಗುರುಗಳನ್ನು ಮರ್ತಿದ್ದಾರೆ. ಯಾವತ್ತೂ ಒಂದು ಯಾವ ಮಠನೋ ಅಲ್ಲಿ ಯಾರು ಗುರುಗಳಿರ್ತಾರೋ ಅವ್ರನ್ನ ಎಂದೆಂದಿಗೂ ಮರಿಬಾರ್ದು. ಅದರಲ್ಲೂ ರಾಯರನ್ನಂತೂ ಮರಿಲೇಬಾರ್ದು. ಎಂಥ ಗುರುಗಳು, ಅನುಗ್ರಹ ಮಾಡೋರು ಬೇಗ. ಇವರು ರಾಯರ ಮಠದವರಾಗಿ ರಾಯರನ್ನೇ ಮರೆತು ಬಿಟ್ಟಿದ್ದಾರೆ 20 ವರ್ಷ. ವಸ್ತುತಃ ಇವ್ರ ತಂದೆ ಹುಟ್ಟಿದ್ದೇ ಆ ರಾಯರ ಅನುಗ್ರಹದಿಂದ. ಅಂಥವ್ರನ್ನ ಮರ್ತಿದ್ದಾರೆ ಇವರು 20 ವರ್ಷ. ಚೆನ್ನಾಗಿ ಓದಿದ್ರು, ಒಳ್ಳೆ ಕೆಲಸ ಸಿಕ್ತು, ಹಾಗೆ ಸುಮ್ಮನೆ ಕಾಲ ಕಳೆದು ಬಿಟ್ಟಿದ್ದಾರೆ. 20 ವರ್ಷ ಹಾಗೋಗಿದೆ. ಕೊನೆಗೆ ಒಂದು ಕಾಲೇಜಲ್ಲಿ ಅವರು ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು. ಕೆಲಸ ಎಲ್ಲ ಸಿಕ್ತು, ಚೆನ್ನಾಗೇ ಆಗ್ತಾಯಿತ್ತು. ಮದುವೆನೂ ಆಯಿತು. ಆಮೇಲೆ ಅವರ ಮೊದಲನೇ ಹೆಂಡತಿಯಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಹೀಗೆ ಮಕ್ಕಳನ್ನು ಪಡೆದ್ರು. ಅದಾದಮೇಲೆ ಒಂದಿಷ್ಟು ಹೊತ್ತಾದಮೇಲೆ, ಅಂದರೆ ಒಂದಿಷ್ಟು ವರ್ಷಗಳು ಕಳೆದ ಮೇಲೆ ಮೊದಲನೇ ಹೆಂಡತಿ ತೀರ್ಕೊಂಡಾಗಿದೆ. ಕೊನೆಗೆ ಇನ್ನೊಂದು ವಿವಾಹ ಮಾಡ್ಕೊಳ್ತಾರೆ ಅವರು. ಆದರೆ ಆಶ್ಚರ್ಯ ನೋಡಿ, ಇನ್ನೊಂದು ಮದುವೆ ಆಗಿದ್ದು, ಅಲ್ಲಿ ಗಂಡು ಮಗು ಆಗಿದ್ದು, ಅದು ಬೇರೆ ಘಟನೆ. ಈ ಮೊದಲನೇ ಹೆಂಡತಿ ಒಂದು ಮಾತು ಹೇಳಿದ್ಲು ಇವ್ರಿಗೆ. ಅಲ್ಲ, ನಾನೇನಾದರೂ ರಾಯರ ಸೇವೆಯನ್ನು ಮಾಡಿದರೆ ಮಂತ್ರಾಲಯಕ್ಕೆ ಹೋಗಿ ನಾನು ಬದುಕಬಹುದಿತ್ತು, ಆದರೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಒಂದು ಮಾತು ಹೇಳಿದೆ. ಈ ಮಾತು ಇವರಿಗೆ ಕಿವಿಗೆ ಚುಚ್ತಾ ಇತ್ತು. ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದರೆ ಬದುಕ್ತಾ ಇದ್ಲು ನನ್ನ ಹೆಂಡತಿ ಅಂತ. ಅದವ್ರು ಹೋಗೋ ಪರಿಸ್ಥಿತಿ ಇರಲಿಲ್ಲ ಪಾಪ, ಕೈಲಾಗ್ತಾ ಇರಲಿಲ್ಲ ಅವ್ರಿಗೆ, ಇವ್ರ ಹೆಂಡತಿಗೆ. ಇವ್ರ ಪುಣ್ಯಾತ್ಮ, ಇವ್ರ ತಂದೆ ಹುಟ್ಟಿದ್ದ ರಾಯರ ಅನುಗ್ರಹದಿಂದ.
ಆಮೇಲೆ 20 ವರ್ಷ ಕಾಲ ಕಳೆದು ಬಿಟ್ಟಿದ್ದಾರೆ, ಎಲ್ಲ ಜೀವನ ಆರಾಮಾಗಿದೆ. ಆದರೆ ಆ ಮೊದಲನೇ ಹೆಂಡತಿ ಹಿಡಿದ ಮಾತಿದೆಯಲ್ಲ, ಅದು ಅವ್ರನ್ನೇನೋ ಎಚ್ಚರಗೊಳಿಸ್ತಾ ಇತ್ತು. ಆದರೂ ಏನು ಇವ್ರು ಮಂತ್ರಾಲಯಕ್ಕೆ ಹೋಗಲಿಲ್ಲ, ಅಂದ್ಕೊಂಡ್ರು ಸುಮ್ಮನೆ ಆಗ್ಬಿಟ್ರು, ಮನೆಯಲ್ಲೇ ಇದ್ದರು. ಇದಾದಮೇಲೆ ಮುಂದೆ ಮದುವೆ ಆಗಬೇಕಲ್ಲ, ಆ ಎರಡನೇ ಹೆಂಡತಿ ಆಕೆ ರಾಯರ ಪರಮ ಭಕ್ತಿ. ಅವಳು ಇವ್ರನ್ನ ಮದುವೆ ಆಗ್ಬೇಕಾದ್ರೆ ಕಠಿಣ ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಅಂದ್ರೇನು, ಮದುವೆ ಆಗ್ತಾ ಇದ್ದೀನಿ, ಚೆನ್ನಾಗಿರ್ಬೇಕು, ಮುಂದೆ ಸಂಸಾರ ಎಡವಟ್ಟಾಗಬಾರ್ದು, ಏನೂ ತೊಂದರೆ ಆಗಬಾರ್ದು ಯಾರಿಗೂ, ಅಂಥ ಪರಮ ಭಕ್ತಿ ಅವಳು. ಅವರ ಭಕ್ತಿ ಏನು ಮಾಡ್ತಾಯಿದ್ರು, ಅವ್ರ ಮನೆಯಲ್ಲಿ ರಾಯರದ್ದು ಹೇಳ್ಕೊಳ್ತಾ ಇದ್ರು. ಇವ್ರಿಗೆ ಮಾತ್ರ ಬುದ್ಧಿ ಬರಲಿಲ್ಲ, ಇವ್ರು ಮಾತ್ರ ಹಾಗೇ ಇದ್ರು ಉದಾಸೀನತೆಯಿಂದ. ಮತ್ತು ಕೆಲವು ಸಲ ಏನಾಗ್ಬಿಡುತ್ತೆ, ನಮ್ಮ ಹತ್ರ ಸುತ್ತಲೂ ಮುತ್ತಲೂ ಮಾಡ್ತಾಯಿದ್ರು, ನಮಗೆ ಆ ಬುದ್ಧಿನೇ ಬರಲ್ಲ ನೋಡಿ. ಈ ಥರ ಆಗಬಾರ್ದು. ಆಗಲೂ ನನಗೆ ಜ್ಞಾಪಕಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಒಂದು ಸಾರಿ ಟ್ರೈನಲ್ಲಿ ಹೋದವರು ಕರೆಕ್ಟಾಗಿ ಮಂತ್ರಾಲಯ ಸ್ಟೇಷನ್ ಸರಿಯಾಗಿ ಬಂದು ನಿಂತಿದೆ. ಇವ್ರು ಟ್ರೈನಲ್ಲಿದ್ದಾರೆ, ಮಲ್ಕೊಂಡಿದ್ರು. ಕನಸಿನಲ್ಲಿ ರಾಯರು ಬಂದಿದ್ದಾರೆ ಇವ್ರಿಗೆ. ಎಂಥ ಕಾರುಣ್ಯ ಮೂರ್ತಿ ಅಂದರೆ, ಉದ್ಧಾರ ಮಾಡಬೇಕು ಅಂದರೆ ಅವರೇ ಬರ್ತಾರೆ. ಗೊತ್ತು ಬರಲಿಲ್ಲ ಇವರು ಅಂತ, ಆದರೂ ಕುಲಗುರುಗಳಾಗಿ ಮರೆತರೆ ಹೇಗೆ, ಬಂದಿದ್ದಾರೆ ಕನಸಿನಲ್ಲಿ. ಬಂದು ಹೇಳ್ತಾರೆ, ಅಲ್ಲ ಕುಲಗುರುಗಳಾದ ನನ್ನ ನೆನಪಿಸ್ಕೊಳ್ಳಿಲ್ವಲ್ಲ, 20 ವರ್ಷ ಆಯಿತು, ಮರೆತು ಬಿಟ್ಟಿದ್ಯಾ ನೀನು ಅಂತ ಅಂದಾಗ ಆಯ್ತಂತೆ. ನೀನು ಮಂತ್ರಾಲಯದಲ್ಲಿದೆಯಾ, ಬಾ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು. ಹೇಳಿದಾಗೆ ಅವ್ರ ಕನಸು ಬಿತ್ತು ಕೂಡಲೇ ಅವ್ರಿಗೆ ಪಶ್ಚಾತ್ತಾಪ ಶುರುವಾಯಿತು. ತಪ್ಪು ಮಾಡಿಬಿಟ್ಟೆ. ನಮ್ಮ ಮೊದಲನೇ ಹೆಂಡ್ತಿನೂ ಹೇಳಿದ್ಲು ಆ ಮಾತು. ಎರಡನೇ ಹೆಂಡ್ತಿ ಬಹಳ ರಾಯರಲ್ಲಿ ಶ್ರದ್ಧೆ. ನನಗೆ ಯಾಕೆ ಬುದ್ಧಿ ಬರಲಿಲ್ಲ ಇಷ್ಟು ವರ್ಷ ಅಂದರೆ, ಅಷ್ಟು ವರ್ಷ ರಾಯರು ಕಾಪಾಡಿದ್ದಾರೆ ಅವ್ರನ್ನ, ಕ್ಷಣ ಕ್ಷಣನೂ. ಅಷ್ಟು ವರ್ಷ ಆರಾಮಾಗೆ ಸಲೀಸಾಗಿ ಕಾಲ ಕಳಿಬೇಕು ಅಂದರೆ ಅದು ಸುಲಭದ ಮಾತಲ್ಲ. ನಾವು ಅಂದ್ಕೊಳ್ಳೋದಿದೆ ಹಿಂದಿನ ಜನ್ಮದ ಪುಣ್ಯ, ಇನ್ಯಾವುದೋ ಜನ್ಮದ ಪುಣ್ಯ ಅಂತ. ವಸ್ತು ಇವ್ರ ಅಜ್ಜಿ ಮಾಡಿದ ಸೇವೆ ಇದೆಯಲ್ಲ, ರಾಯರು ಹಾಗೆ ಕಾಪಾಡ್ತಾ ಬಂದಿದ್ದಾರೆ ಈ ಕುಟುಂಬನ. ಇವ್ರಿಗೆ ಅದರ ಪ್ರಭಾವ ಆರಾಮಾಗಿ ಮದುವೆ ಆಯಿತು, ಮಕ್ಕಳಾಯಿತು, ಮತ್ತೆ ಎರಡನೇ ಮದುವೆ ಆಯಿತು, ಇದೆಲ್ಲ ಆಯಿತು. ರಾಯರು ಅಲ್ಲಿವರೆಗೂ ರಕ್ಷಣೆಯನ್ನು ನೀಡಿದ್ದಾರೆ ಈತನಿಗೆ. ಹೀಗೆ ರಾಯರು ಕನಸ್ತಲ್ಲಿ ಬಂದು ಹೇಳ್ದಾಗಾಯಿತು. ತಕ್ಷಣ ಅಲ್ಲೇ ಇಳಿದು ಹೊರಟು ಬಿಡ್ತಾರೆ, ಬೇಡ ನಾನು ಮತ್ತೆ ಊರಿಗೆ ಹೋಗಲ್ಲ ಅಂತ. ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತಾರೆ. 3 ದಿವಸ ಸೇವೆಯನ್ನು ಮಾಡ್ತಾರೆ. ರಾಯರ ಆ ಪಾದೋದಕ ಎಲ್ಲ ಸ್ವೀಕಾರ ಮಾಡ್ತಾರೆ, ಪ್ರದಕ್ಷಿಣೆ ಬರ್ತಾರೆ. ಆಮೇಲೆ ಪ್ರತಿ ಗುರುವಾರ ಉಪವಾಸ ಮಾಡಬೇಕು ಅಂತ ಸಂಕಲ್ಪಕ್ಕೂ ಬಂದ್ಬಿಡ್ತಾರೆ. ಮಾಡಲೇಬೇಕು ಅಂತಿಲ್ಲ ಗುರುವಾರ ಉಪವಾಸ. ಆದರೆ ಇವ್ರಿಗೆ ಪಶ್ಚಾತ್ತಾಪ ಭಾವ ಇತ್ತಲ್ಲ, ಹೇಗೆ ತೋಡ್ಕೊಬೇಕು ನಾನು, ಇಷ್ಟು ಪಾಪ ಮಾಡಿದ್ನಲ್ಲ, 20 ವರ್ಷ ಹೋಗ್ಲಿಲ್ವಲ್ಲ ಅಂತ. ಆ ಒಂದು ಇದರಿಂದ ಇವರು ವೈಯಕ್ತಿಕವಾಗಿ ಅವ್ರ ಉಪವಾಸ ಅಂತ ಮಾಡಿ ಶುರು ಮಾಡಿದ್ರು. ಈಗ ಏನಾರೊಂದು ವಿಶೇಷ ಫಲ ಪಡಿಬೇಕು ಅಂದರೆ ಉಪವಾಸ ಅಂತಿರುತ್ತೆ. ಆದರೆ ಏಕಾದಶಿ ಉಪವಾಸ ಥರ ಗುರುವಾರ ಉಪವಾಸ ಅಂತಲ್ಲ, ಕಡ್ಡಾಯ ಮಾಡಲೇಬೇಕು ಅಂತಿಲ್ಲ. ಅದೊಂದು ವಿಷಯ. ಸರಿ, ಗುರುರಾಯರಿಗೆ ಈ ರೀತಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಬಂದರು. ನಮ್ಗೆ ಆಶ್ಚರ್ಯ ಆಗೋದು ಒಂದೇ ಇಲ್ಲಿ, ಅಲ್ಲ ಹೇಗಿದ್ರು ಆರಾಮಾಗಿ ಇದ್ರು ತಾನೆ. ಕರೆಕ್ಟಾಗಿ ಮಂತ್ರಾಲಯ ಸ್ಟೇಷನ್ಗೆ ಬಂದಾಗ ಟ್ರೈನಲ್ಲಿ ಇವರು ಅಲ್ಲಿ ಸ್ವಪ್ನದಲ್ಲಿ ಬಂದರು, ಹೀಗೆ ಹೇಳಿದ್ರು, ಅದಕ್ಕೋಸ್ಕರ ಇವರು ಸೇವೆ ಮಾಡ್ಲಿಕ್ಕೆ ಹೊರಟರು. ಇವ್ರಿಗೇನಾರು ಅನುಗ್ರಹ ಆಯ್ತಾ ರಾಯರದು? ಅಲ್ಲ, ಜೀವನವಿಡೀ ಅನುಗ್ರಹ ಆಯ್ತಲ್ಲ ನಾವು ಅಂದ್ಕೊಳ್ಬಹುದು. ಅದನ್ನು ಹೇಳಾಯಿತು, ಅವರು ಅಂದ್ಕೊಂಡಿದ್ರು ನಿಜ. ಆದರೆ ಅವ್ರಿಗೆ ಆಮೇಲೆ ಆದ ಅನುಗ್ರಹ ನೋಡಿ, ಅದನ್ನು ಕೇಳಿದ್ರೆ ನೀವು ಖಂಡಿತ ರಾಯರನ್ನು ಮರೆಯಲ್ಲ. ಇಲ್ಲ, ಮಾಡಲೇಬೇಕು ರಾಯರ ಸೇವೆ ಅಂತ ಇವತ್ತೇ ಹೊರಟುಬಿಡ್ತಾರೆ. ಏನಾಯ್ತು ಮುಂದಕ್ಕೆ ಇಷ್ಟು ಮಾಡಿ? ಅವ್ರಿಗೆ ಹಿಂದೆ ಒಂದು ಆಸ್ತಿ ಬಂದಿರಲಿಲ್ಲ, ಒಳ್ಳೆ ಬೆಲೆ ಬಾಳುವಂಥ ಆಸ್ತಿ, ಭೂಮಿ, ಜಾಗ. ಅದು ಕೈ ಬಿಟ್ಟು ಹೊರಟೋಗತ್ತೆ ಅಂತಿತ್ತು. ಇವ್ರು ಯಾವತ್ತು ಸೇವೆ ಮಾಡಿ ಎಲ್ಲ ಮಾಡಿ ಮನೆಗೆ ಬಂದ್ರಲ್ಲ, ಅವತ್ತು ಒಂದು ಫೋನ್ ಬಂತು, ಅದು ನಿಮ್ಗಾಗಿದೆ, ಸರಿ ಹೋಗಿದೆ ಅಲ್ಲ ಅಂತ. ಹೇಗೆ ಸಾಧ್ಯ? ಅವ್ರಿಗೆ ಅರ್ಥ ಆಯಿತು. ಇದುವರೆಗೂ ಅದು ಬರದೇ ಇದ್ದಿದ್ದು ಈಗ ಯಾಕೆ ಬಂತು? ಅಲ್ಲಿ ರಾಯರು ಹೋಗಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗು, ಬಾ ಇಲ್ಲಿ, ನಾನು ಮರ್ತಿದ್ಯಾ ಅಂತ ಅವರೇ ಎಪ್ಸಿದ್ರು. ಅದು ಹಿಂಗೆ ಸಿಗಬೇಕು ಅಂದರೆ ಇಲ್ಲಿ ಬಾ ಇಲ್ಲಿ. ಅದನ್ನು ಹೇಳಲಿಲ್ಲ ಆದರೆ ಬಾ ದರ್ಶನ ಮಾಡು ಅಂತಂದರು. ನೋಡ್ಕೊಂಡು ಹೋದರು, ಶುಭ ಸುದ್ದಿ. ಹಾಗಾದರೆ ಎಷ್ಟೋ ಬಾರಿ ಕುಲಗುರುಗಳನ್ನು ಮರೆತು ಇರ್ತಾ ಇದ್ರೆ ನಮ್ಮ ಹಲವು ಏನು ಸಮಸ್ಯೆಗಳಿದೆ ಅದು ಪರಿಹಾರ ಆಗ್ತಾ ಇರಲ್ಲ. ತಪ್ಪದೆ ಅಯ್ಯೋ ಏನಾಗಲ್ಲ, ಉಪಯೋಗ ಇಲ್ಲ, ನಾವು ಯಾಕೆ ಹೋಗಬೇಕು ಅನ್ನೋ ಔದಾಸೀನ್ಯ ಭಾವದಿಂದ ಇರಬಾರ್ದು. ಆಗಾಗ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತಾ ಇರಬೇಕು. ಇದು ನೋಡಿ, ಇವರು ಹೋಗಿದ್ದಷ್ಟೇ, ಒಂದು ಆಸ್ತಿ ಬಂದಿದ್ದಷ್ಟೇ ಅಲ್ಲ, ಇನ್ನೂ ನೋಡಿ ಏನೇನು ಫಲ ಸಿಕ್ತಂದರೆ, ಅವರಿಗೆ 22 ವರ್ಷದ ಮಗ ಇರ್ತಾನೆ.
ಅವನಿಗೊಂದು ರೋಗ ಇರುತ್ತೆ. ಆ ರೋಗ ವಾಸಿ ಆಗ್ತಾ ಬರುತ್ತೆ. ಆಶ್ಚರ್ಯ ಆಗ್ತದೆ ಅವ್ರಿಗೆ, ಓ ನಾನು ಮಾಡಿದ್ದಕ್ಕೆ ಎಲ್ಲ ಒಳ್ಳೇದಾಗ್ತಾ ಇದೆ, ನಾನು ತಪ್ಪು ಮಾಡಿದೆ, ಹಾಗಾದರೆ ಇಷ್ಟು ವರ್ಷ ಆರಾಮಾಗಿದ್ದೆ ಅಂತ ಭಾವಿಸ್ತಾ ನನ್ನ ಮಗ ಎಷ್ಟು ಕಷ್ಟಪಡ್ತಾ ಇದ್ದ, ಅವನಿಗೂ ಈಗ ಪರಿಹಾರ ಆಯಿತು ಅಂತ. ಅಂದರೆ ಮಕ್ಕಳಾಯಿತು, ಇವ್ರ ಜೀವನ ಸರಿ ಹೋಯಿತು, ಆದರೆ ಮಕ್ಕಳ ಜೀವನ ಅದು ಕಷ್ಟ ಆಯಿತು. ಇವ್ರ ಅಜ್ಜಿ ಮಾಡಿದ ಪುಣ್ಯದಿಂದ ಇವ್ರಿಗೆ ಅನುಕೂಲ ಆಯಿತು ಒಂದಿಷ್ಟು. ಇವ್ರು ಮಾಡಿದರೆ ತಾನೇ ಮುಂದಿನವ್ರಿಗೆ. ಇವ್ರು ಮಾಡಿದ್ದೇ ತಡ ಮಗನಿಗೆ ರೋಗ ಪರಿಹಾರ ಆಗ್ತಾ ಇದೆ. ಇನ್ನು 2 ಹೆಣ್ಣು ಮಕ್ಕಳು, ಅವ್ರಿಗೆ ಮದುವೆ ಆಗಬೇಕು, ವಯಸ್ಸಿಗೆ ಬಂದಿದ್ದಾರೆ, ವರ ನಿಶ್ಚಯ ಆಯ್ತಂತೆ. ನಂತರ ಅನಿರೀಕ್ಷಿತವಾಗಿ ಇದು ಹೇಗೆ ಸಾಧ್ಯ ಊಹಿಸ್ಲಿಕ್ಕೂ ಆಗ್ತಾ ಇಲ್ಲ. ಯಾಕೆ? ಇದೆಲ್ಲ ರಾಯರ ಸೇವೆಯಿಂದ ಆಗಿದ್ರ ಪ್ರಭಾವ. ಅದರಿಂದ ಎಷ್ಟೋ ಬಾರಿ ಮರೆತು ಏನೂ ಮಾಡ್ತೇನೆ ಮುಂದಕ್ಕೆ ಹೋಗ್ತಾ ಇದ್ರೆ ಜೀವನದಲ್ಲಿ, ಆಗ ನಮಗೆ ಗೊತ್ತಿಲ್ಲದೆ ಸಮಸ್ಯೆಗಳು ಹಾಗೆ ಉಳ್ಕೊಂಡಿರುತ್ತೆ. ಯಾವಾಗ ನಾವು ಸೇವೆಗೆ ಅಂತ ತೊಡಗ್ತೀವಿ, ಚೆನ್ನಾಗಿ ಶ್ರದ್ಧಾಭಕ್ತಿಯಿಂದ, ಶುರುವಾಯಿತು ಮುಂದೆ ಜೀವನದಲ್ಲಿ ಒಳ್ಳೊಳ್ಳೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಅದೆಲ್ಲ ಮಾಡಿದ ಸೇವೆಯ ಪ್ರಭಾವ. ಈ ರೀತಿಯಲ್ಲಿ ಇವರು ವಿಶೇಷವಾಗಿ ಎಲ್ಲವನ್ನು ನಂತರ ಜೀವನದಲ್ಲಿ ಪಡ್ಕೊಂಡ್ರು. ಆದ್ದರಿಂದ ಕುಲಗುರುಗಳು ಹಾಗೆ ಕುಲ ದೇವತೆನೂ ಹೌದು. ಬರೀ ಕುಲಗುರುಗಳ ಹತ್ರ ಹೋದರೆ ಕುಲಗುರುಗಳು ಹೇಳ್ತಾರೆ, ಕುಲದೇವತೆ ಹತ್ರ ಹೋಗಿದ್ಯಾ, ಹೋಗ್ಬಾ ಅಂತ ಸೂಚನೆ ಕೊಡ್ತಾರೆ. ಹಾಗಾಗಿ ಕುಲ ದೇವತೆ ಅಂದರೆ ಕುಲ ದೇವರನ್ನಾಗಲಿ ಕುಲ ಗುರುಗಳನ್ನಾಗಲಿ ಮರೆಯೋ ಹಾಗಿಲ್ಲ. ತಪ್ಪದೆ ಆಗಾಗ ಹೋಗ್ತಾ ಸೇವೆಯನ್ನು ಮಾಡ್ತಾ ಬರಲೇಬೇಕು. ಆಗ ನಮಗೆ ಯಾವುದೇ ಕಷ್ಟಗಳು ಉಂಟಾಗೋದಿಲ್ಲ ಅಂತ ತಿಳಿಸ್ತಾ, ಹಾಗಾದರೆ ಈ ಥರದ ವಿಶೇಷವಾದ ಅನುಗ್ರಹವನ್ನು ಪಡಿಲಿಕ್ಕೆ ನಾವು ಏನು ಮಾಡಬೇಕು ಅಂದರೆ 2 ಶ್ಲೋಕಗಳನ್ನು ಹೇಳ್ಕೊಳ್ಬೇಕು. ಅದರಲ್ಲಿ ಮೊದಲನೇ ಶ್ಲೋಕ, ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಬೃಂದಾವನಗತಂ ಜಲಂ ಶಿರಸಾ ಧಾರಯಾಮ್ಯದ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭೀಷ್ಟಾರ್ಥಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ. ಇಷ್ಟನ್ನು ನಾವು ವಿಶೇಷವಾಗಿ ಹೇಳ್ಕೊಳ್ತಾ ಇರಬೇಕು. ಇದರ ಅರ್ಥ ನೋಡಿ, ಸರ್ವಯಾತ್ರಾ ಫಲಾವಾಪ್ತಿ. ಎಷ್ಟೋ ಬಾರಿ ನಮ್ಮ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ತೀರ್ಥಯಾತ್ರೆ ಮಾಡಬೇಕು. ಎಲ್ಲ ಕಡೆ ಬದ್ರಿ, ಹರಿದ್ವಾರ, ಕಾಶಿ, ಗಯಾ ಎಲ್ಲ ಕಡೆ ಹೋಗಿ ಬರಬೇಕು. ಆದರೆ ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ನೀವು ಎಲ್ಲ ತೀರ್ಥಯಾತ್ರೆ ಮಾಡಿ ಮತ್ತೆ ದೋಷ ಪರಿಹಾರ ಆಗಲಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಯಾಕೆ? ರಾಯರ ವೃಂದಾವನಕ್ಕೆ ಮಂತ್ರಾಲಯದಲ್ಲಿ ನೀವು ಪ್ರದಕ್ಷಿಣೆ ಬರ್ತಾ ಇದ್ರೆ ಎಲ್ಲ ಯಾತ್ರೆಯ ಫಲ ಏನಿದೆ ಅದನ್ನು ನೀವು ಪಡಿತೀರಿ. ಅದು ಯಥಾಶಕ್ತಿ ಅಂತಾರೆ. ನೀವು ಗುರುಗಳಿಗೆ ಇಷ್ಟೇ ಪ್ರದಕ್ಷಿಣೆ ಅಂತ ಇಲ್ಲ, ಎಷ್ಟು ಹಾಕಿದ್ರೂ ಅವ್ರು ತಗೊಳ್ತಾರೆ. ನೀವು ಒಂದು ಪ್ರದಕ್ಷಿಣೆ ಹಾಕ್ತೀರಾ ಶ್ರದ್ಧಾಭಕ್ತಿಯಿಂದ, ಅದು ಗುರುಗಳಿಗೆ ಸಲ್ಲುತ್ತೆ. ಆದರೆ ಪ್ರದಕ್ಷಿಣೆ ಹಾಕ್ಲೇಬೇಕು, ದೇಹದಂಡನೆ ಆಗಬೇಕು ಅಂತ. ಗುರುಗಳ ಹತ್ರ ಹೋಗಿ ಸುಮ್ಮನೆ ಮುಂದೆ ಕೂತ್ಕೊಂಡು ಏನೋ ಪಾರಾಯಣ ಮಾಡಿದೆ ಅಲ್ಲ, ಪ್ರದಕ್ಷಿಣೆ ನಡೀಬೇಕು, ಶ್ರಮ ಆಗಬೇಕು ದೇಹಕ್ಕೆ. ಶ್ರಮ ಆಗಿ ಕೆಲವ್ರು ಏನು ಮಾಡ್ತಾರೆ, ಪ್ರದಕ್ಷಿಣೆ ಅಂದರೆ ಸುತ್ತ ಹೊಡೆಯೋದೇ ಪ್ರದಕ್ಷಿಣೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸುತ್ತಾ ಇರ್ತಾರೆ, ಒಂದೇ ಕಡೆ ನಿಂತ್ಕೊಂಡ್ಬಿಡ್ತಾರೆ, ಅಲ್ಲೇ ಸುತ್ತ ಹಾಕ್ತಾ ಇರ್ತಾರೆ. ಕೆಲವರು ಪ್ರದಕ್ಷಿಣೆ ಹಾಕಬೇಕಾದ್ರೆ ಪೂರ್ಣ ಎಲ್ಲ ಕಡೆ ತಿರುಗಾಡ್ಕೊಂಡು ಬರ್ತಾರೆ. ಅದು ಏನು ಎಡಭಾಗದಿಂದ ಪ್ರಾರಂಭ ಮಾಡಿ ಕೊನೆಗೆ ಹಿಂಗೆ ಬರ್ತಾರೆ ಪ್ರದಕ್ಷಿಣೆಗೆ. ಆದರೆ ಬರೀ ಸುತ್ತಾ ಇರ್ತಾರೆ. ಆ ಸುತ್ತು ಉಪಯೋಗ ಅಲ್ಲ. ಒಂದು ಸುತ್ತು ಬಂದ ಮೇಲೆ ಒಂದು ನಮಸ್ಕಾರ ಆದರೆ ಬಗ್ಗಿ ದೇಹವನ್ನು ದಂಡ ಉದ್ದ ನಮಸ್ಕಾರ ಏನಿದೆ ಅದನ್ನು ಪುರುಷರು ಮಾಡ್ತಾರೆ, ಸ್ತ್ರೀಯರು ಪಂಚಾಂಗ ನಮಸ್ಕಾರ ಅಂತ. ಈ ರೀತಿ ಒಂದು ನಮಸ್ಕಾರನಾದರೂ ಪ್ರದಕ್ಷಿಣೆ ಬಂದಾಗ ಮಾಡಬೇಕು. ಹಾಗಾಗಿ ಪ್ರದಕ್ಷಿಣೆ ಅಂದರೆ ಬರೀ ಸುತ್ತು ಬರೋದು ಅಂತ ಅರ್ಥ ಅಲ್ಲ. ಕೆಲವರು ಹೆಜ್ಜೆ ನಮಸ್ಕಾರ, ಒಂದು ಹೆಜ್ಜೆ ಇಡ್ತಾರೆ, ಒಂದು ನಮಸ್ಕಾರ ಮಾಡ್ತಾರೆ, ಅದು ಬಹಳ ವಿಶೇಷ. ಅದರಲ್ಲಿ 2 ಮಾತಿಲ್ಲ. ಆದರೆ ಒಂದು ನಮಸ್ಕಾರ ಅಂತೂ ಖಂಡಿತ ಒಂದು ಪ್ರದಕ್ಷಿಣೆಗೆ ಇರಲೇಬೇಕು. ಇಲ್ಲ 108 ಸುತ್ತದೆ ಅಂತ ಹೇಳ್ತಾರೆ, ಸುತ್ತೋದಷ್ಟೇ, ಅದು ನಮಸ್ಕಾರ ಆಗಲ್ಲ. ಹಾಗಾಗಿ ಎಲ್ಲ ಯಾತ್ರೆಯ ಫಲಕ್ಕೋಸ್ಕರ ಯಥಾಶಕ್ತಿ ಪ್ರದಕ್ಷಿಣೆ ಮಾಡಿ. ಅಷ್ಟೇ ಅಲ್ಲ, ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂ ಜಲಂ. ಆ ವೃಂದಾವನದ ನೀರಿದೆಯಲ್ಲ ಅದು ನಮ್ಮ ತಲೆ ಮೇಲೆ ಬೀಳಬೇಕು. ಶಿರಸಾ ಧಾರಯಾಮಿ, ತಲೆಯಿಂದ ಧರಿಸ್ಬೇಕು ಶ್ರದ್ಧಾಪೂರ್ವಕವಾಗಿ. ಸರ್ವತೀರ್ಥ ಫಲಾಪ್ತಯೇ, ಎಲ್ಲ ತೀರ್ಥಗಳ ಫಲ ವಿಶೇಷವಾಗಿ ಸಿಗಬೇಕು ಅಂದರೆ ಈ ಥರ ಮಾಡಬೇಕು. ಯಾಕೆ ಇಷ್ಟೊಂದು ಆ ವೃಂದಾವನದಲ್ಲಿರೋ ಆ ಜಲಕ್ಕೆ ಶಕ್ತಿ ಅಂತಂದರೆ, ಗಂಗೆ ಭಗೀರಥ ಮಹಾರಾಜನ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ.
ಏನು ಕೇಳ್ತಾಳೆ ಗಂಗೆ? ನೋಡು ಭಗೀರಥ, ನನ್ನನ್ನು ನೀನು ಕಷ್ಟಪಟ್ಟು ತರಿಸ್ಕೊಂಡ್ಬಿಟ್ಟೆ, ನಾನು ಭೂಮಿಗೆ ಬಂದುಬಿಟ್ಟೆ. ನಮಗೆ ಗೊತ್ತು ಭಗೀರಥ ಪ್ರಯತ್ನ ಅಂತಾರೆ. ಎಷ್ಟು ಕಷ್ಟ ರೀ ಗಂಗೆಯನ್ನು ತರಿಸ್ಲಿಕ್ಕೆ ಭಗೀರಥ ಪಟ್ಟಿದ್ದು, ಎಷ್ಟು ಕಷ್ಟ. ಅವನ ಚರಿತ್ರೆನ ಕೇಳಬೇಕೊಮ್ಮೆ ಭಗೀರಥ ಮಹಾರಾಜನದು. ತರಿಸೇ ಬಿಟ್ಟ ಗಂಗೆನ. ಆದರೆ ಬಂದ ಗಂಗೆ ಒಂದು ಪ್ರಶ್ನೆ ಹಾಕಿದ್ಲು, ಕಷ್ಟಪಟ್ಟು ನೀನು ತಪಸ್ ಮಾಡಿ ನನ್ನನ್ನು ಭೂಮಿಗೆ ಎಳ್ಕೊಂಬಂದ್ಯಲ್ಲ, ನಾಳೆ ದಿವಸ ಈ ಎಲ್ಲ ಜನ ಬಂದು ನನ್ನಲ್ಲಿ ಮುಳುಗಿ ತಮ್ಮ ಅನಂತ ಪಟ್ಟು ಪಾಪಗಳನ್ನು, ಲಕ್ಷ ಲಕ್ಷ ಕೋಟಿ ಕೋಟಿ ಪಾಪಗಳನ್ನು ಬಿಟ್ಟು ಹೋಗ್ತಾರಲ್ಲ, ಈ ಪಾಪ ನಾನು ಹೇಗೆ ತೊಳ್ಕೊಳ್ಳಿ ಅಂತ ಕೇಳ್ತಾಳೆ ಗಂಗೆ. ಭಗೀರಥ ಏನು ಉತ್ತರ ಕೊಡಬೇಕು? ಅಯ್ಯಯ್ಯೋ ಸಿಕ್ಕಾಕೊಂಬಿಟ್ನಲ್ಲ ಅಂತ ಅನ್ಕೊಳ್ಳಿಲ್ಲ, ಬುದ್ಧಿವಂತ. ಅವನೇನು ಉತ್ತರ ಕೊಟ್ಟ ಅಂದರೆ, ಸಾಧವೋ ನಿರಾಶಿಷಾಹ ಶಾಂತಾಹ ಬ್ರಹ್ಮಿಷ್ಠ ಲೋಕಪಾವನಾಹ ಅಂತ ಹೇಳ್ತಾನೆ. ಯೋಚನೆ ಮಾಡಬೇಡ ಗಂಗೆ. ಯಾಕೆ ಅಂತಂದರೆ, ಸಾಧುಗಳಿದಾರಲ್ಲ, ಯಾವುದೇ ಬೇರೆ ಕಡೆ ಆಸೆ ಇಲ್ದೇನೆ ವೈರಾಗ್ಯ ಶಿಖಾಮಣಿಗಳಾಗಿ ಜ್ಞಾನಿಗಳಿರ್ತಾರಲ್ಲ, ಸನ್ಯಾಸಿಗಳು, ಅವ್ರು ಆಗಾಗ ಬಂದು ನೀನೆಲ್ಲ ಸ್ನಾನ ಮಾಡ್ತಾರಲ್ಲ, ಮಾಡಿದಾಗ ನಿನ್ನ ಪಾಪ ಎಲ್ಲ ಹೋಗುತ್ತೆ. ಹೌದಾ? ಅದು ಹೇಗೆ? ಯಾಕೆ ಅಂದರೆ ಆ ಸನ್ಯಾಸಿಗಳು ಸದಾ ದೇವರನ್ನು ಧ್ಯಾನ ಮಾಡ್ತಾ ಇರ್ತಾರೆ, ದೇವರನ್ನು ಹೊತ್ಕೊಂಡಿರ್ತಾರೆ ತಮ್ಮ ಹೃದಯದಲ್ಲಿ. ದೇವರನ್ನು ಹೋಗಿ ಮುಳುಗಿಸ್ದಾಗ ಗಂಗೆಯಲ್ಲಿ, ದೇವರನ್ನು ಮುಟ್ಟಿಸಿದ ಹಾಗೆ ಜ್ಞಾನಿಗಳು ಹೋಗಿ ಅಲ್ಲಿ ಮುಳುಗಿದ್ರು ಅಂತಂದರೆ, ದೇವರ ಸ್ಪರ್ಶ ಆದರೆ ಅಹಲ್ಯೆಯನ್ನೇ ರಾಮ ಉದ್ಧಾರ ಮಾಡಿದ್ದಂತೆ. ಕಲ್ಲಾಗಿ ಕಾಣ್ತಾ ಇರೋ ಅಹಲ್ಯೆಯನ್ನೇ ಉದ್ಧಾರ ಮಾಡಿದ್ದ. ಇನ್ನು ನೀರನ್ನು ಉದ್ಧಾರ ಮಾಡಲ್ವ ಗಂಗೆಯನ್ನು? ಸಹಜವಾಗಿ ಉದ್ಧಾರ ಆಗ್ತೀಯಾ ಅಂದರೆ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಅನ್ನಂತೆ. ಆ ಥರ ರಾಯರಂಥ ಮಹಾಜ್ಞಾನಿಗಳು ತಾವು ತೀರ್ಥಯಾತ್ರೆ ಮಾಡೋದು ಯಾಕೆ ಅಂದರೆ, ಆಯಾಯ ತೀರ್ಥಗಳಲ್ಲಿರೋ ಜನರ ಪಾಪಗಳನ್ನೆಲ್ಲ ಹೊರಗೆ ಹಾಕ್ತಾ ಇರ್ತಾರೆ ಅವ್ರು ಸ್ನಾನ ಮಾಡಿದರೆ. ಅಷ್ಟು ಶಕ್ತಿ ಇರುತ್ತೆ ಅಂಥವರ ವೃಂದಾವನದ ಜಲ ಪಾದೋದಕ. ಅಂದರೆ ನಾವಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಹೋಗೋ ಒಂದು ಹನಿನಾರು ಬೀಳ್ಬೇಕು ನಮ್ಮ ತಲೆ ಮೇಲೆ, ಇಲ್ಲ ಎಲ್ಲೋ ಒಂದು ನಮ್ಮ ದೇಹಕ್ಕೆ ಆ ಹನಿ ಬೀಳ್ಬೇಕು. ಬೀಳ್ದೇ ಇದ್ರೆ ಸಾರ್ಥಕ ಅಲ್ಲ. ಹೋಗಿ ಕೇಳಾದರೂ ಹಾಕಿಸ್ಕೊಬೇಕು. ಈಗ ಅವರು ಸಂಕೋಚಕ್ಕೆ ಬಿದ್ದು ಅಯ್ಯೋ ಅವ್ರು ಹಾಕಿ ಮುಗಿಸ್ಬಿಟ್ರು, ಹೋಗಿ ಕೇಳಿ, ಹಾಕಿ ನಮಗೆ ಬೇಕು ಅಂತ ಕೇಳಿ, ಅನುಗ್ರಹ ಆಗಲೇಬೇಕು. ಈ ರೀತಿ ಎಲ್ಲ ತೀರ್ಥಗಳ ಫಲವನ್ನು ಆರಾಮಾಗಿ ಪಡೀಲಿಕ್ಕೆ ಒಂದು ಸುಂದರವಾದ ಅವಕಾಶ. ಜೊತೆಗೆ ಸರ್ವಾಭೀಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮ್ಯಹಂ. ನಮಸ್ಕಾರ ಯಾಕೆ ಅಂದರೆ, ನಮ್ಮ ಎಲ್ಲ ಅಭೀಷ್ಟಗಳು ಅಂದ್ಕೊಂಡಿದ್ದು ನೆರವೇರಬೇಕು, ಸಿದ್ಧ ಆಗಬೇಕು. ಅದಕ್ಕೋಸ್ಕರ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ಈ ರೀತಿ ನಮಸ್ಕಾರ ಪ್ರದಕ್ಷಿಣೆಗಳ ಬಗ್ಗೆ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ಯಥಾಶಕ್ತಿ ಇದ್ದಿದ್ದಾರೆ. ನಿಮಗೆ ಶಕ್ತಿ ಎಷ್ಟಿದೆಯೋ, ನೀವು 108 ಆಗತ್ತಾ ಮಾಡಿ, 1008 ಆಗತ್ತಾ ಮಾಡಿ. ಹಾಗಂಥೇಳಿ 1008 ಮಾಡಿ ಮತ್ತು ಮಂತ್ರಾಲಯದಲ್ಲೇ ಕೂಡೋ ಥರ ಮಾಡ್ಕೊಬೇಡಿ. ಅಂದರೆ ಆರೋಗ್ಯ ಎಲ್ಲ ಕೆಡಿಸ್ಕೊಂಡು ನಮ್ಗೆ ಸಾಧ್ಯ ಆಗದೇ ಇದ್ರೂ ಶ್ರಮಪಟ್ಟು ಮಾಡ್ಕೊಳ್ಬೇಡಿ. ದಿವಸ ಇಷ್ಟಿಷ್ಟು ಅಂತ ಒಂದು ಹಾಕ್ಕೊಂಡು ತಪ್ಪದೇ ಅದನ್ನು ಮಾಡ್ತಾ ಹೋಗಿ. ಮನೆಗೆ ಬಂದು ಅದನ್ನು ಮುಂದುವರಿಸಿ. ಎಲ್ಲದಕ್ಕೂ ಅವಕಾಶ ಇದೆ. ಮನೆಯಲ್ಲಿ ಮಧ್ಯಕ್ಕೊಂದು ಫೋಟೋ ಇಟ್ಕೊಂಡು ಹಾಲು ದೊಡ್ಡದಿದ್ರೆ ಅದಕ್ಕೆ ಪ್ರದಕ್ಷಿಣೆ ಬನ್ನಿ, ಆರಾಮಾಗಿ ಪ್ರದಕ್ಷಿಣೆ ಬರ್ಬೋದು. ಅದು ಒಂದು ಪ್ರದಕ್ಷಿಣೆನೇ. ಅಂತೂ ಪ್ರದಕ್ಷಿಣೆ ಅಂದ್ರೇನು? ಮಧ್ಯದಲ್ಲಿ ರಾಯರ ಒಂದು ಭಾವಚಿತ್ರನೋ ವೃಂದಾವನೋ ಇರುತ್ತೆ, ಅದಕ್ಕೆ ಸುತ್ತು ಬರಬೇಕು, ಬಂದು ನಮಸ್ಕಾರ ಮಾಡಬೇಕು. ಇಲ್ಲ ನಿಮಗೆ ರಾಯರ ಭಾವಚಿತ್ರ ಅಲ್ಲದೆ ಪರಿಮಳ ಗ್ರಂಥ ಇಟ್ಕೊಳ್ಳಿ. ರಾಯರದು ಮನೆಗಳಲ್ಲಿ ಪರಿಮಳ ಅಂತ. ಈಗ ರಾಯರಿದ್ದಾರೆ ಅಂತ ಹಾಗಿದ್ದಾಗ ಮನೆಗಳಲ್ಲಿ ಪರಿಮಳ ಗ್ರಂಥ ಬರಬೇಕು. ಆ ಪರಿಮಳ ಗ್ರಂಥ ಇಟ್ಕೊಳ್ಳಿ, ಅದಕ್ಕೆ ಸುತ್ತಲೂ ಪ್ರದಕ್ಷಿಣೆಯನ್ನು ಬನ್ನಿ. ಅದರ ಮುಂದೆ ತುಪ್ಪದ ದೀಪ ಹಚ್ಚಿ, ದೊಡ್ಡ ರಾಯರ ಅನುಗ್ರಹ ಆಗುತ್ತೆ, ಸಂಶಯನೇ ಬೇಡ. ಈ ರೀತಿಯಲ್ಲಿ ವಿಶೇಷವಾಗಿ ಎಲ್ಲರೂ ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ಜಿಯವರಿಗೆ ವಿಶೇಷವಾಗಿ ಈ ಶ್ಲೋಕದಲ್ಲಿ ತಿಳಿಸಿದಂತೆ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋದರೆ ಏನು ಫಲ ಬರಬೇಕು ಅಷ್ಟು ಫಲ ಈ ಶ್ಲೋಕಗಳ ಸ್ಪಾನ್ಸರ್ ಮಾಡಿದ್ರಿಂದ ಖಂಡಿತ ಸಿಗುತ್ತೆ. ಇದು ಒಂದು ವಿಶಿಷ್ಟವಾದ ಜ್ಞಾನ ಸೇವೆ. ಆದ್ದರಿಂದ ಈ ರೀತಿ ಮಾಡಿದಾಗಲೂ ಒಂದು ಸರ್ವತೀರ್ಥ ಯಾತ್ರಾ ಫಲ ಅನ್ನೋದು ಖಂಡಿತ ಸಿಗುತ್ತೆ. ಆ ಎಲ್ಲ ಫಲ ಅವರಿಗೆ ಸಿಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸ ನಿಮ್ಮೆಲ್ಲರಿಗೂ ಆ ಎಲ್ಲ ತೀರ್ಥಕ್ಷೇತ್ರಗಳ ಫಲ ಬರಲಿ, ವಿಶೇಷವಾಗಿ ರಾಯರ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅವರು ಇಲ್ಲಿ ಡಿಸ್ಪ್ಲೇ ಆದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.